ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಮಕ್ಕಳೇ, ನಿಮಗೆ ಕ್ವಾರ್ಟರ್ಲಿ ಎಕ್ಸಾಮ್ ತುಂಬ ಹತ್ರನೇ ಇದೆ. ಇಂಪಾರ್ಟೆಂಟ್ ಕ್ವಶನ್ಸ್ ಫಿಸಿಕ್ಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಸೆಷನ್ನಲ್ಲಿ. ಮತ್ತೆ ಹೇಳ್ತಾ ಇದ್ದೀನಿ, ಮುಂಚೆನೂ ಹೇಳಿರ್ತೀನಿ ಬೇರೆ ವೀಡಿಯೋಸ್ನಲ್ಲಿ. ಕಾನ್ಸಂಟ್ರೇಟ್ ಮಾಡಿ ಟೆಕ್ಸ್ಟ್ ಬುಕ್ನ ಆದಷ್ಟು ಓದಿ. ಜೊತೆಯಲ್ಲಿ ಫಸ್ಟು ಟೆಕ್ಸ್ಟ್ ಬುಕ್ ಏನಾದರೂ ಅರ್ಥ ಆಗ್ತಿಲ್ಲ ಅಂದರೆ ಆಲ್ರೆಡಿ ಒನ್ ಶಾರ್ಟ್ ವೀಡಿಯೋಸ್ ಇದೆ ಚಾನಲಲ್ಲಿ. ಇವೆಲ್ಲ ಕ್ಲೀನಾಗಿ ಅನಲೈಸ್ ಮಾಡಿ ಪ್ರಾಕ್ಟೀಸ್ ಮಾಡೋ ಮುಖಾಂತರ ನೆಕ್ಸ್ಟ್ ಆದರೂ NCERT ಓದಿ. ಬಟ್ ಬೋರ್ಡ್ಸ್ಗೆ ಅಂತ ಬಂದಾಗ NCERT ಮೇಜರ್ಲಿ ಜಾಸ್ತಿ ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಕಾಂಪಿಟೇಟಿವ್ಗೆ ತುಂಬ ಅವಶ್ಯಕತೆ. ಬಟ್ ಇಲ್ಲಿ ಇವತ್ತು ಕ್ವಶನ್ಸ್ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ, ತುಂಬಾ ಇಂಪಾರ್ಟೆಂಟು. ಜೊತೆಯಲ್ಲಿ ಈ PDF ಇವತ್ತು ಪ್ರಾಬ್ಲಮ್ಸ್ ಕೂಡ ಕೆಲವು ಇನ್ಕ್ಲೂಡ್ ಮಾಡಿದ್ದೀನಿ. ಮೇಜರ್ಲಿ ಸ್ವಲ್ಪ ಹೆಚ್ಚು ಆ ಕಡೆ ಈ ಕಡೆ ಆಗುತ್ತೆ, ಬಟ್ ಪ್ರಾಬ್ಲಮ್ಸ್ ಮೆಜಾರಿಟಿ ಕವರ್ ಆಗುತ್ತೆ. ಸೊ ಯಾರಿಗೆ ಆದರೂ ಈ PDF ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ PDF ಅಂತ ಮೆನ್ಷನ್ ಮಾಡಿ, ನಾವು ನಿಮಗೆ ಕಳಿಸ್ಕೊಡ್ತೀವಿ PDF ಲಿಂಕನ್ನು. ಓಕೆನಾ? ಸೊ ಇವತ್ತು ಜಸ್ಟ್ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಈ ಕ್ವಶನ್ಸ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಣ. ಸೊ ಇವತ್ತು ಡಿಸ್ಕಸ್ ಮಾಡ್ತಿರೋದು ಮೇಜರ್ಲಿ ಫಿಸಿಕ್ಸ್. ಇನ್ನೊಂದು, ನಮ್ಮಲ್ಲಿ ಆಲ್ರೆಡಿ ಈ ಬ್ಯಾಚಸ್ ನಡೀತಿರೋದು ಗೊತ್ತಿರುತ್ತೆ. ಫಸ್ಟ್ PUC ಆರಂಭ, ಸೊ KCET ಇಂಟಿಗ್ರೇಟೆಡ್. ಇಲ್ಲಿ ಕಾಣಿಸ್ತಿರೋ ಬಯಾಲಜಿ ವರ್ಷಾ ಮ್ಯಾಮು, ಕೆಮಿಸ್ಟ್ರಿ ಪ್ರಜ್ವಲ್ ಸರು, ನಾನು ಮತ್ತು ಅಮೋಕ್ ಸರು, ಶ್ವೇತಾ ಮ್ಯಾಮು, ಕಾರ್ತಿಕ್ ಸರು, ಪ್ರವೀಣ್ ಸರು ಮತ್ತು ಆದರ್ಶ ಸರು, ಇಷ್ಟು ಫ್ಯಾಕಲ್ಟೀಸು ಈ ಬ್ಯಾಚಸ್ನಲ್ಲೇ ಟೀಚ್ ಮಾಡ್ತಿರೋದು. ನಿಮ್ಗೆ ಆಲ್ರೆಡಿ ನಮ್ಮ ಪರಿಚಯ ಇದೆ. ಸೊ ಯಾರಿಗೇ ಆದರೂ ಎಲ್ಲೇ ಆದರೂ ಕಲಿಯೋದಕ್ಕೆ ಮತ್ತು ಎಕ್ಸಾಮ್ಸಲ್ಲಿ ಡಿಫಿಕಲ್ಟಿ ಆಗ್ತಿತ್ತು ಅಂದರೆ ಹಿಂದೆ ಮುಂದೆ ನೋಡಬೇಡಿ, ನಾವು ನಿಮ್ಮ ಜೊತೆ ಇರ್ತೀವಿ. ಕೋರ್ಸ್ನ ಬೈ ಮಾಡಿ ನಿಮಗೆ ಎಕ್ಸಾಮ್ಗೆ ಈಸ್ ಆಗೋದಕ್ಕೆ. ಇನ್ನೊಂದು, ಮೇಜರ್ಲಿ ಕಾನ್ಸಂಟ್ರೇಟ್ ಮಾಡ್ತಿರೋದೇ ಈ ಬ್ಯಾಚ್ನಲ್ಲಿ KCET ಇಂಟಿಗ್ರೇಟೆಡ್. KCET ಕಡೆನೇ ತುಂಬ ಫೋಕಸ್ ಮಾಡಿ ಮಾಡ್ತಿರೋದು. ಓಕೆನಾ? ಸೊ ಆದಷ್ಟು ಬೇಗ ಬೈ ಮಾಡಿ. ಸೊ ಇಲ್ಲಿ ಕಾಣಿಸಿರೋ 3499ಗೆ ಆಫರ್ ನಡೀತಿದೆ ಈಗ. ಸೊ ಬೈ ಮಾಡಿ, ಯುಟಿಲೈಸ್ ಮಾಡ್ಕೊಳ್ಳಿ, ನಿಮ್ಮ ಎಕ್ಸಾಮ್ನ ಚೆನ್ನಾಗಿ ಮಾಡಿ ವಿತ್ KCET ಹೇಳ್ತಿರೋದು. ಓಕೆನಾ? ಓಕೆ, ಎಕ್ಸಾಮ್ ಪ್ಯಾಟ್ರನ್. ಸೊ 35 ಮಾರ್ಕ್ಸ್ಗೆ ಇರುತ್ತೆ ಕ್ವಾರ್ಟರ್ಲಿ ಟೆಸ್ಟು. ಚಾಪ್ಟರ್ಸ್ ಯಾವ್ಯಾವ ಅಂತ ಗೊತ್ತು, ಬಟ್ ಡಿಸ್ಕಸ್ ಮಾಡ್ತಾನೆ ಹೋಗೋಣ ಅದ್ರ ಜೊತೆಗೇ. ಸೊ 1.5 ಅವರು ಕ್ವಶನ್ಸು 24 ಇರುತ್ತೆ, ಮಾರ್ಕ್ಸ್ 35. ಸೊ MCQಸು 7 MCQಸು 3 ಫಿಲ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಜೊತೆಯಲ್ಲಿ ಇದು ಕಂಪ್ಲೀಟ್ಲಿ 10 ಮಾರ್ಕ್ಸ್ ಇರುತ್ತೆ, ಇದು ಗೊತ್ತಿರುತ್ತೆ ಆಲ್ರೆಡಿ. ಸೊ 2 ಮಾರ್ಕ್ಸ್ ಬಂದಾಗ 11 to 14 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 3-4 ಸಮಥಿಂಗ್ ಲೈಕ್ ದೇ ವಿಲ್ ಆಸ್ಕ್. 3 to 4 ಕ್ವಶನ್ಸ್ ದೇ ವಿಲ್ ಆಸ್ಕ್. ಬಟ್ ಇಲ್ಲಿ ಬಂದಾಗ 3 ಮಾರ್ಕ್ಸ್ ಕ್ವಶನ್ಸು 2 ಬರೀಬೇಕು, ಇಲ್ಲೂ 2ನೇ ಬರೀಬೇಕು, ಇಲ್ಲೂ 2ನೇ ಬರೀಬೇಕು. ಟೋಟಲ್ ಇಲ್ಲೂ 10 ಮಾರ್ಕ್ಸ್ ಆಗುತ್ತೆ. ನೆಕ್ಸ್ಟು ಡಿರೈವೇಷನ್ ಸೆಕ್ಷನ್ ಅಥವಾ 5 ಮಾರ್ಕ್ಸ್ ಕ್ವಶನ್ಸ್. ಡಿರೈವೇಷನ್ಸೇ ಕೇಳ್ತಾರೆ ಅಂತಲ್ಲ, ಬಟ್ ನಿಮಗಿರೋ ಸಿಲೆಬಸ್ಸಲ್ಲಿ ಮೆಜಾರಿಟಿ ಡಿರೈವೇಷನ್ಸೇ ಇದೆ ಅಲ್ವಾ? ಸೊ ಅದರ ಕಡೆನೇ ಗಮನ ಕೊಡಿ. ಆ ಕ್ವಶನ್ಸ್ ಯಾವ್ಯಾವ ಬರ್ತವೆ ಅಂತಲೂ ಹೇಳ್ತೀನಿ, ಅದರಲ್ಲೇ ಬರುತ್ತೆ. ಇನ್ನೊಂದು, ಪ್ರೀವಿಯಸ್ಲಿ ಮ್ಯಾರಥಾನ್ ಕೂಡ ಆಯಿತು. ನೆಕ್ಸ್ಟು ಅಪ್ಕಮಿಂಗ್ ಸೆಷನ್ಸ್ ಕೂಡ ಫಾಲೋ ಆಗ್ತಿರ್ರಿ. ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ನ ಚೆನ್ನಾಗಿ ಮಾಡಿ. ಸೊ 19 to 22 ಇಲ್ಲೂ ಕೂಡ 2 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಲಾಸ್ಟ್ ಸೆಕ್ಷನಲ್ಲಿ ನ್ಯೂಮರಿಕಲ್ಲು 2 ಪ್ರಾಬ್ಲಮ್ಸ್ ಕೇಳ್ತಾರೆ, 1 ಪ್ರಾಬ್ಲಮ್ನ ಅಟೆಂಡ್ ಮಾಡಬೇಕು. ಕ್ವಾರ್ಟರ್ಲಿ ಅದೊಂದು ಆಫರ್ ಸಿಗುತ್ತೆ, ಒಂದಕ್ಕೊಂದು ಅನ್ನೋ ಥರ. ಈ ನ್ಯೂಮರಿಕಲ್ ಸೆಕ್ಷನಲ್ಲಿ ಯಾವುದ್ರಲ್ಲಿ ಬರುತ್ತೆ ಅಂತ ಹೇಳ್ಬೇಡ. ಮೋಷನ್ ಇನ್ ಎ ಸ್ಟ್ರೈಟ್ ಲೈನು, ಮೋಷನ್ ಇನ್ ಎ ಪ್ಲೇನಿಂದ 1 ಪ್ರಾಬ್ಲಮ್ ಖಂಡಿತ. ನೆಕ್ಸ್ಟು ಲಾಸ್ ಆಫ್ ಮೋಷನಿಂದ 1 ಪ್ರಾಬ್ಲಮ್ ಬರಲೇಬೇಕು. ಸಮ್ಟೈಮ್ಸ್ ಬಂದಿಲ್ಲ ಅಂದರೆ ವರ್ಕ್ ಪವರ್ ಎನರ್ಜಿಯಲ್ಲಿ ತೊಗೊಳ್ತಾರೆ, ಬಟ್ ಅದು ರೇರ್ ಕೇಸು. ಬಟ್ ಲಾಸ್ ಆಫ್ ಮೋಷನಿಂದ 1 ಪ್ರಾಬ್ಲಮ್ ಬರಲೇಬೇಕು. ಸೊ 2ರಿಂದ ಈ 3 ಚಾಪ್ಟರ್ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡಲೇಬೇಕು. ಅಥವಾ ಲಾಸ್ ಆಫ್ ಮೋಷನ್ ಆದರೂ ಖಂಡಿತ ಎಲ್ಲ ಡಿಫ್ರೆಂಟ್ ಟೈಪ್ಸು ಮಾಡಬೇಕು. ಅದು ಮಾಡಬೇಕು ಅಂದರೆ ಫಸ್ಟು 2nd ಚಾಪ್ಟರ್ 3rd ಚಾಪ್ಟರ್ ಮಾಡಿರಬೇಕು. ಯಾಕಂದರೆ ಪ್ಯಾರಲಲ್ಲಿ ಕವರ್ ಆಗ್ತಿರುತ್ತೆ, ಕಂಟಿನ್ಯೂಸ್ ಇರುತ್ತೆ. ಓಕೆ, ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸಲ್ಲಿ ಸಿಲೆಬಸ್ ಈ ರೀತಿ ಇರೋದು. ಇದರಲ್ಲಿ ಕ್ವಶನ್ಸ್ ನೋಡ್ತಾ ಹೋಗೋಣ. ಆಲ್ರೆಡಿ ಪ್ರೀವಿಯಸ್ಲಿ ನೋಡಿದೆ. ಇದರಲ್ಲಿನೂ ತುಂಬ ಇಂಪಾರ್ಟೆಂಟ್ ಅಂದರೆ ಥರ್ಡ್ ಒನ್ ತುಂಬಾ ಇಂಪಾರ್ಟೆಂಟ್. ಜೊತೆಯಲ್ಲಿ 4th ಒಂದು 2 ಮಾರ್ಕ್ಸ್ಗೆ ಕೇಳ್ತಿರ್ತಾರೆ. ಓಕೆ, PDF ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟು 3 ಮಾರ್ಕ್ಸ್ ಕ್ವಶನ್ಸ್ ಅಂತ ಅಂದಾಗ ಈ ರೀತಿ ಇರುತ್ತೆ. ಇದನ್ನು ಯಾವುದಾದ್ರೂ ಒಂದು ಡೈಮೆನ್ಷನಲ್ ಕರೆಕ್ಟ್ನೆಸ್ನ ಫೈಂಡ್ ಔಟ್ ಮಾಡಿ ಅಂತ 3 ಮಾರ್ಕ್ಸ್ ಕೇಳ್ಬೋದು. ಓಕೆ, ಯಾವುದಾದ್ರೂ ಒಂದು ಕೇಳ್ತಾರೆ, ಬಟ್ ಒನ್ ಶಾರ್ಟ್ ಬಿಡಲ್ಲಿ ನೋಡಿದ್ರೆ ಅಷ್ಟೇ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಡಿ ಫಸ್ಟ್ ಚಾಪ್ಟರ್ಗೆ. ಸೊ 2nd ಚಾಪ್ಟರ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನು. ಸೊ ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಇದರಲ್ಲಿ ಕೈನೆಟಿಕ್ ಈಕ್ವೇಷನ್ಸ್ ಫಾರ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್. ಅದರಲ್ಲಿ ಒಂದು ಡಿರೈವೇಷನ್ ಖಂಡಿತ 5 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಕೇಳ್ತಾರೆ. ಕೈನೆಟಿಕ್ ಈಕ್ವೇಷನ್ಸ್ ಫಾರ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್. ಇನ್ನು ಮಿಕ್ಕಿದೆಲ್ಲ 2 ಮಾರ್ಕ್ಸು 3 ಮಾರ್ಕ್ಸ್ ಕವರ್ ಆಗುತ್ತೆ. MCQ 2 ಮಾರ್ಕ್ಸ್ ಕ್ವಶನ್ಸ್ ನೋಡಿದಾಗ ಈ ರೀತಿ ಇರುತ್ತೆ. ಯಾವುದಾದ್ರೂ ಒಂದು ಗ್ರಾಫ್ ಖಂಡಿತ ಗ್ರಾಫ್ ಮೇಲಾದರೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಬೇಕಾದ್ರೆ ನೆನಪಲ್ಲಿ ಇಟ್ಕೊಂಡಿರಿ, ಕೇಳಿರ್ತಾರೆ.
3 ಮಾರ್ಕ್ಸಲ್ಲಿ ಅದು ಹೇಳಿದ್ದು ಯಾವುದಾದ್ರೂ ಒಂದು ಡಿರೈವೇಷನ್ ಖಂಡಿತ 5 ಮಾರ್ಕ್ಸ್, ಇದು 5 ಮಾರ್ಕ್ಸ್ಗೆ ಕೇಳ್ಬೋದು. ಇದು ಯೂಶ್ವಲಿ ಇದು ಮಿಕ್ಕಿದ್ದು 3 ಮಾರ್ಕ್ಸಲ್ಲಿ ಸಮ್ಟೈಮ್ಸ್ ವೇರಿ. ಯಾಕೆ ಅಂದರೆ ವಾಟ್ ಈಸ್ ವಿ ಟಿ ಗ್ರಾಫ್ ಅಂತ 1 ಮಾರ್ಕ್ಸ್ ಕೇಳಿ ಮಿಕ್ಕಿದ್ದು ಡಿರೈವೇಷನ್ 4 ಮಾರ್ಕ್ಸ್ ಹಂಗೂ ಕೇಳ್ಬೋದು. ಪಾಸಿಬಿಲಿಟಿ ಅದಕ್ಕೆ ನಾನು 3 ಮಾರ್ಕ್ಸಲ್ಲೇ ತೊಗೊಂಡೆ, ಮಿನಿಮಮ್ಮೇ ತೊಗೊಂಡೆ. 5 ಮಾರ್ಕ್ಸ್ಗೆ ಕೇಳಬಾರ್ದು ಅಂತಿಲ್ಲ. S=UT + ½ AT² 5 ಮಾರ್ಕ್ಸ್ಗೆ ಕೇಳ್ತಾರೆ. ಚಾಪ್ಟರ್ 3 ಮೋಷನ್ ಇನ್ ಎ ಪ್ಲೇನ್. ಸೊ ಮೋಷನ್ ಎ ಪ್ಲೇನ್ ಸಿಲೆಬಸ್ ಈ ರೀತಿ ಇರುತ್ತೆ. ಇದರಲ್ಲಿ ಮೇಜರ್ಲಿ ಕವರ್ ಮಾಡಬೇಕು, ಓದಲೇಬೇಕು ಅನ್ನೋದು ಇದರದು, ಗೊತ್ತಿರಬೇಕು ಅನ್ನೋದು. ಫಸ್ಟು ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಗೊತ್ತಿರಲೇಬೇಕು, ಅದು ಸ್ಕೇಲರ್ಸ್ ಆ್ಯಂಡ್ ವೆಕ್ಟರ್ಸ್ ಗೊತ್ತಿರಲೇಬೇಕದು. 2 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಲ್ಲಿ ಕೇಳ್ತಿರ್ತಾರೆ. ನೆಕ್ಸ್ಟ್ ಈ ಪಾರ್ಟಲ್ಲಿ ಬಂದು ಪ್ರೊಜೆಕ್ಟೈಲ್ ಮೋಷನ್ ತುಂಬಾ ಇಂಪಾರ್ಟೆಂಟು. ಡೆರೈವೇಷನ್ನು ಅಥವಾ ಪ್ರಾಬ್ಲಮ್ ಖಂಡಿತ ಇರುತ್ತೆ ಇದ್ರ ಮೇಲೆ, ಪ್ರೊಜೆಕ್ಟೈಲ್ ಮೋಷನ್ ಮೇಲೆ. ಹಾರಿಜಾಂಟಲ್ ರೇಂಜ್ ಮೀನ್ಸ್ ಮ್ಯಾಕ್ಸಿಮಮ್ ಹೈಟ್, ಸೊ ಟೈಮ್ ಆಫ್ ಫ್ಲೈಟ್, ಅದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂದಿದ್ದೀವಿ ಅಂದರೆ ಅದ್ರ ಮೇಲೆ ಕ್ವಶನ್ಸ್ ಬರ್ತಿರುತ್ತೆ ರಿಪೀಟೆಡ್ ಆಗಿ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್. ಡಿಫೈನ್ ಸ್ಕೇಲರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್. ಸೊ ಯೂಶ್ವಲಿ ಕೇಳಬಹುದು, ಅದಕ್ಕೂ ಒಂದು ಸಪ್ರೇಟ್ ವಿಡಿಯೋ ಕೂಡ ಇದೆ, ಬೇಕಿದ್ರೆ ಚೆಕ್ ಮಾಡಿ ಅದನ್ನು. ಸೊ ರಿಸಲ್ಟೆಂಟ್ ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ರೆಷನ್ ಮಾತ್ರನೇ ಮೆನ್ಷನ್ ಮಾಡೋಕ್ಕೆ ಹೇಳಿದ್ದೀನಿ, ಬಟ್ ಯೂಶ್ವಲಿ ಡಿರೈವೇಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟ್ರಯಾಂಗಲ್ ಲಾ ಮತ್ತು ಪ್ಯಾರಲೋಗ್ರಾಮ್ ಲಾ ಇವೆರಡರಲ್ಲಿ ಒಂದು ಖಂಡಿತ ಯೂಶ್ವಲಿ ಕೇಳ್ತಾರೆ, ಅದ್ರ ಬೇಸ್ ಮೇಲೆ ಆದರೂ ಒಂದು ಕ್ವಶನ್ ಬರುತ್ತೆ. ಸೊ ನೆಕ್ಸ್ಟ್ ಇನ್ಯಾವುದಾದ್ರೂ ಇಂಪಾರ್ಟೆಂಟ್ ಅಂದರೆ ಇವು ಮೂರೂ ಆಲ್ರೆಡಿ ನೀವು ಡಿರೈವೇಷನ್ ಒಂದೇ ಡಿರೈವೇಷನ್ ಪ್ರೊಜೆಕ್ಟೈಲ್ ಮೋಷನ್ ಮೇಲೆ ಕವರ್ ಮಾಡ್ತೀರಾ. ಸೊ ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಆಫ್ 2 ಕನ್ಕರೆಂಟ್ ವೆಕ್ಟರ್ಸ್. ಈ ಚಾಪ್ಟ್ರಲ್ಲಿ ಈ ಡಿರೈವೇಷನ್ ಫಸ್ಟ್ ಡಿರೈವೇಷನ್ ಸ್ಟಾರ್ಟ್ ಆಗೋದು ಅಲ್ಲಿಂದ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ, ಕೇಳ್ತಾರೆ ಅದನ್ನು. ಸೊ ಪಾತ್ ಆಫ್ ಎ ಪ್ರೊಜೆಕ್ಟೈಲ್ ಹೇಳಿದೆ ಇಂಪಾರ್ಟೆಂಟ್ ಅಂತ. ಇವೆರಡೂ ಬಿಟ್ಟು ಯಾರಾದರೂ ಸ್ವಲ್ಪ ಈಸಿನೇ ಇರುತ್ತೆ ಇದು, ಬಟ್ ಸ್ವಲ್ಪ ಡಿಫಿಕಲ್ಟಿ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದು ಇದು, ಬಟ್ ಕೇಳೋದಿದು. ಹಂಗಾಗಿದ್ದಾಗ ಸಿಚುವೇಶನ್ ಇದ್ದರೆ ಇದನ್ನು ಕೇಳ್ತಾರೆ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಮೇಲೆ. ಬಟ್ ಸಿಂಪಲ್ ಇದೆ, ಅದು ಸ್ವಲ್ಪ ಥಿಯರಿ ಬರೆದು ಡಿರೈವೇಷನ್ ಸ್ವಲ್ಪ ಇರುತ್ತೆ. ಓಕೆ, ಇಷ್ಟು ಸ್ಟಾರ್ಟಿಂಗ್ 3 ಚಾಪ್ಟರ್ಸು ಸಿಂಪಲಾಗಿ ಆಗೋಗುತ್ತೆ. ಲಾಸ್ ಆಫ್ ಮೋಷನ್ ಸ್ವಲ್ಪ ದೊಡ್ಡ ಚಾಪ್ಟರೇ, ಇಲ್ಲಿ ಸ್ವಲ್ಪ ಗಮನ ಜಾಸ್ತಿ ಕೊಡಬೇಕಾಗುತ್ತೆ. ನ್ಯೂಟನ್ಸ್ ಅವ್ರು ಇನ್ವಾಲ್ವ್ ಮಾಡ್ತಾರಲ್ವ ಅದಕ್ಕೆ. ಸೊ ಲಾ ಆಫ್ ಇನರ್ಷಿಯಾ, ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ಸೆಕೆಂಡ್ ಲಾ, ಥರ್ಡ್ ಲಾ, ಇಷ್ಟೂ ಇಂಪಾರ್ಟೆಂಟೇ ಹೇಳೋದಲ್ಲ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಥಿಂಗ್ಸ್ ಇದ್ದಾವೆ. ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಕೇಳೋ ಪಾಸಿಬಿಲಿಟಿ ಇದೆ. ಓಕೆ, ಸೊ ಈಕ್ವಿಲಿಬ್ರಿಯಮ್ ಆಫ್ ಎ ಪಾರ್ಟಿಕಲ್. ಓಕೆ, ಸರ್ಕ್ಯುಲರ್ ಮೋಷನ್ ಅಗೇನ್ ಹಿಯರ್ ಯು ವಿಲ್ ಸ್ಟಡಿ ಅಬೌಟ್ ದ ಥಿಂಗ್ಸ್ ಸರ್ಕ್ಯುಲರ್ ಮೋಷನಲ್ಲಿ. ಸೊ ಎರಡು ಕಂಪೇರ್ ಮಾಡಿ ನೋಡ್ತಾ ಇರ್ತೀವಿ ಮೆಕ್ಯಾನಿಕ್ಸಲ್ಲಿ. ಸೊ ಇಷ್ಟರಲ್ಲಿ ಡಿರೈವೇಷನ್ಸು ಮತ್ತು ಪ್ರಾಬ್ಲಮ್ಸ್ನ ಈ ಚಾಪ್ಟ್ರಲ್ಲಿ ಖಂಡಿತ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಸೊ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿ, ನೆಕ್ಸ್ಟ್ ಬರೋ ಲೈವ್ಗಳಲ್ಲಿ ತರೋದಕ್ಕೆ ಬಯಸ್ತೀವಿ. ಬಟ್ ನಿಮ್ಮ ಅನಿಸಿಕೆನ ಮೆನ್ಷನ್ ಮಾಡೋದು ತುಂಬ ಉತ್ತಮ, ನಮಗೂ ಕೂಡ ನಿಮಗೂ ಕೂಡ. ಓಕೆ, 2 ಮಾರ್ಕ್ಸ್ ಕ್ವಶನ್ಸ್ ಈ ರೀತಿ ಇರುತ್ತೆ. 2 ಮಾರ್ಕ್ಸ್ ತುಂಬಾ ಕ್ವಶನ್ಸ್ ಅರೈಸ್ ಆಗುತ್ತೆ. ಎಸ್ಪೆಷಲಿ ಫ್ರಿಕ್ಷನ್ ಮೇಲೆ ಒಂದು ಕ್ವಶನ್ ಖಂಡಿತ ಇರುತ್ತೆ. ಅಡ್ವಾಂಟೇಜಸ್ಸು, ಡಿಸಡ್ವಾಂಟೇಜಸ್ಸು ಮತ್ತು ರೋಲಿಂಗ್ ಫ್ರಿಕ್ಷನ್ ಟೈಪ್ಸ್ ಕೂಡ ಗಮನ ಇಟ್ಟು ನೋಡಿರ್ರಿ, ಯೂಶ್ವಲಿ ಬರುತ್ತೆ. ಇದೇ ಕ್ವಶನ್ಸೇ ರಿಪೀಟ್ ಆಗೋದು. ಸೊ 3 ಮಾರ್ಕ್ಸ್ನಲ್ಲಿ ಫ್ರಿಕ್ಷನ್ ಈಸ್ ವಿ ವಿಲ್ ಎಕ್ಸ್ಪ್ಲೇನ್ ರೈಟ್ ಎನ್ 3 ಮೆಥಡ್ಸ್ ಆಫ್ ರೆಡ್ಯೂಸಿಂಗ್ ಫ್ರಿಕ್ಷನ್. ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಎ ಸರ್ಕ್ಯುಲರ್ ಮೋಷನ್ ಆಫ್ ಎ ಕಾರ್ ಆನ್ ಎ ಲೆವೆಲ್ ರೋಡ್ ಕೇಳಿದ್ರೆ 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಬ್ಯಾಂಕಡ್ ರೋಡ್ ಕೇಳಿದ್ರೆ 5 ಮಾರ್ಕ್ಸಲ್ಲಿ ಕೇಳ್ತಾರೆ. ಅಥವಾ ಇಲ್ಲಿ ನ್ಯೂಟನ್ ಸೆಕೆಂಡ್ ಲಾ ಅಂತಲೇ 5 ಮಾರ್ಕ್ಸ್ಗೆ ಕೇಳಿದರೆ, ತುಂಬ ಕಡಿಮೆ ಸಲ, ಯಾಕಂದರೆ ಚಿಕ್ಕದೇ ಡಿರೈವೇಷನ್ ಅದು. ನೆಕ್ಸ್ಟ್ ಬಟ್ ಇದು ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಇನ್ ದ ಕೇಸ್ ಆಫ್ 2 ಕೊಲೈಡಿಂಗ್ ಬಾಡೀಸ್, 2 ಬಾಡೀಸ್ ಕೊಲೈಡ್ ಆದಾಗ ಸೊ ಅದು ಮೊಮೆಂಟಮ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಸೆಕೆಂಡ್ ಕ್ವಶನಲ್ಲಿ ನೋಡ್ತೀರಾ. ಸೊ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಎ ಕಾರ್ ಆನ್ ಎ ಬ್ಯಾಂಕಡ್ ರೋಡ್ ಇನ್ ಸರ್ಕ್ಯುಲರ್ ಮೋಷನ್. ಸೊ ಥರ್ಡ್ ಬಂತು ಬ್ಯಾಂಕಡ್ ರೋಡು, ಇದು 5 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟು. ಓಕೆನಾ? ಸೊ ಇಷ್ಟು 5 ಮಾರ್ಕ್ಸ್ ಕ್ವಶನ್ಸು ಯಾವುದರಲ್ಲಿ, ಲಾಸ್ ಆಫ್ ಮೋಷನಲ್ಲಿ. ವರ್ಕ್ ಪವರ್ ಎನರ್ಜಿಯಲ್ಲಿ ಬಂದಾಗ ಸಿಂಪಲ್ ಡೆಫಿನೇಷನ್ಸ್, ಇಂಟ್ರೊಡಕ್ಷನ್ ಇರುತ್ತೆ. ಈ ರೀತಿ ಕಾನ್ಸೆಪ್ಟ್ಸ್ ಎಲ್ಲ ಸಿಲೆಬಸ್ ಫುಲ್ಲು ಇದೆ, ಬಟ್ ಇದು ಲಾಸ್ಟ್ ಕೊಲಿಷನ್ಸು ಇದೆಯಾ ಇಲ್ಲ ಅಂತ ಕನ್ಫ್ಯೂಸ್ ಮಾಡಿಟ್ಟಿದ್ದಾರೆ. ಸಿಲೆಬಸ್ಸಲ್ಲಿ ನೋಡಿದಾಗ ಟೆಸ್ಟಲ್ಲೂ ಇಟ್ಟಿದ್ದಾರೆ ಮತ್ತು ಮಿಟರ್ಮಲ್ಲೂ ಇಟ್ಟಿದ್ದಾರೆ, ಅದಕ್ಕೆ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ 2 ಮಾರ್ಕ್ಸ್ ಕ್ವಶನ್ಸ್ ಈ ರೀತಿ ಇರುತ್ತೆ. ಸೊ 3 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಮೇಜರ್ಲಿ ಕನ್ಸರ್ವೇಟಿವ್, ನಾನ್ ಕನ್ಸರ್ವೇಟಿವ್ ಫೋರ್ಸಸ್ಸು, ವರ್ಕ್ ಎನರ್ಜಿ ಥಿಯರಮ್, ಇದು ಯೂಶ್ವಲಿ ತುಂಬ ಸಲ ಕೇಳಿದ್ದಾರೆ. ಫಾರ್ ಎ ಕಾನ್ಸ್ಟೆಂಟ್ ಫೋರ್ಸ್, ವೇರಿಯಬಲ್ ಫೋರ್ಸ್ ಕೂಡ ಇದೆ. ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸ್ಪ್ರಿಂಗ್, ಅದನ್ನು ತುಂಬ ಸಲ ಕೇಳಿದ್ದಾರೆ 3 ಮಾರ್ಕ್ಸಲ್ಲಿ. ಫಿಸಿಕ್ಸಲ್ಲಿ ಹೆಂಗೆ ಅಂದರೆ 2-3 ಕ್ವಶನ್ಸಲ್ಲಿ 3 ಕ್ವಶನ್ಸಲ್ಲಿ ಒಂದು ಕೇಳ್ತಾರೆ,
ಆ ರೀತಿ ಇರುತ್ತೆ. ಇದನ್ನೇ ಕೇಳ್ತಾರೆ, ಅದೇ ಇಂಪಾರ್ಟೆಂಟ್ ಹಂಗಲ್ಲ. ಇಂಪಾರ್ಟೆಂಟ್ ಅಂದರೆ ಇಲ್ಲಿ 3-4 ಕ್ವಶನ್ಸ್, ಯಾವುದೇ ಸಬ್ಜೆಕ್ಟಲ್ಲಿ ಯೂಶ್ವಲಿ ಹಂಗೆ ಫಾಲೋ ಆಗಬೇಕು. 3-4 ಕ್ವಶನ್ಸಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ಹಂಗೆ ಇರುತ್ತೆ. 3-4 ಟೈಪ್ಸ್ ಪ್ರಾಬ್ಲಮ್ಸಲ್ಲಿ ಒಂದು ಟೈಪ್ ಕೇಳ್ತಾರೆ, ಇದೇ ಕೇಳ್ತಾರೆ. ನಂಬೇಡಿ ಅದನ್ನು, ನೀವೇ ಬೀಳ್ತೀರ ಹಳ್ಳಕ್ಕೆ. ಕೆಲವು ಯಾವ ರೇರ್ ಕೇಸಲ್ಲಿ ಇರ್ತಾರೆ ಇದೇ ಕೇಳ್ತಾರೆ ಅಂತ, ಇದರಲ್ಲೇ ಕೇಳ್ತಾರೆ ಅಂತ ಇರುತ್ತೆ, ಇದೇ ಕೇಳ್ತಾರೆ ಇರೋದಿಲ್ಲ, ಇದರಲ್ಲಿ ಕೇಳ್ತಾರೆ. ಸ್ಟೇಟ್ ಆ್ಯಂಡ್ ಪ್ರೂಫ್ ವರ್ಕ್ ಎನರ್ಜಿ ಥಿಯರಮ್ ಫಾರ್ ಎ ವೇರಿಯಬಲ್ ಫೋರ್ಸ್, ಇದು 5 ಮಾರ್ಕ್ಸ್ ಕ್ವಶನು. ಇದು ಕೇಳ್ತಾರೆ, ಯೂಶ್ವಲಿ ಕೇಳ್ತಾರೆ, ಕೇಳಿದ್ದಾರೆ. ಓಕೆ. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎನ್ ಎಲಾಸ್ಟಿಕ್ ಸ್ಟ್ರೆಚ್ಡ್ ಸ್ಪ್ರಿಂಗ್. ಸೊ ಇಲ್ಲೂ ಕೂಡ ನೋಡ್ತೀರಾ. ಇನ್ನೊಂದು ಮೇಜರ್ಲಿ ಇದು 4th ಒಂದು, ಶೋ ದಟ್ ದ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ಎ ಫ್ರೀಲಿ ಫಾಲಿಂಗ್ ಬಾಡಿ. ಫ್ರೀಲಿ ಫಾಲಿಂಗ್ ಬಾಡಿ ಅಂಡರ್ ಗ್ರಾವಿಟಿ ಈಸ್ ಕನ್ಸರ್ವ್ಡ್. ಇದು ಇಂಪಾರ್ಟೆಂಟೇ. ಇದು 9th ICSE ನೋಡಿರ್ತೀರಾ, ICSE ಎಸ್. ಇದೆಲ್ಲ ಯಾಕೆ ಸರ್ ಹೇಳ್ತಿಲ್ಲ ಅಂದರೆ ತುಂಬ ಇಂಪಾರ್ಟೆಂಟ್ ಅಂದರೆ ಇದರಲ್ಲೂ ಕೂಡ ಸೆಲೆಕ್ಟ್ ಮಾಡ್ಬೋದು. ಬಟ್ ಕೆಲವು ಸಲ ಏನಾಗೋಗುತ್ತೆ ಅಂದರೆ ಇದಕ್ಕೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿರ್ತೀವಿ, ಕೆಲವು ಸಲ ಅದನ್ನು ಕೇಳ್ತಾರೆ, ಅವಾಗೆ ಕ್ವಶನ್ ಪೇಪರ್ ಡಿಫಿಕಲ್ಟಿ ಅನ್ಸೋದು. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ದಿ ವೆಲಾಸಿಟೀಸ್ ಆಫ್ ಕೊಲೈಡಿಂಗ್ ಪಾರ್ಟಿಕಲ್ ಆಫ್ಟರ್ ದಿ ಕೊಲಿಷನ್ ಇನ್ 1 ಡೈಮೆನ್ಷನಲ್ ಎಲಾಸ್ಟಿಕ್ ಕೊಲಿಷನ್. ಕೊಲಿಷನ್ ಮೇಲೆ 2 ಕ್ವಶನ್ಸ್ ಇರುತ್ತೆ. ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ವೆನ್ ಎ ಮೂವಿಂಗ್ ಪಾರ್ಟಿಕಲ್ ಕೊಲೈಡ್ಸ್ ವಿತ್ ಅನದರ್ ಪಾರ್ಟಿಕಲ್ ಅಟ್ ರೆಸ್ಟ್ ಇನ್ ಎ ಕಂಪ್ಲೀಟ್ಲಿ ಇನ್ ಎಲಾಸ್ಟಿಕ್ ಕೊಲಿಷನ್ ಇನ್ 1 ಡೈಮೆನ್ಷನ್. ಕೊಲಿಷನ್ ಮೇಲೆ 2 ಕ್ವಶನ್ ಇರುತ್ತೆ. 5 ಮಾರ್ಕ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟು, ಸ್ವಲ್ಪ ಲೆಂತಿ ಕೂಡ ಇರುತ್ತೆ. ಬಟ್ ಅದು ಲಾಸ್ಟ್ ಪ್ರಿಫರೆನ್ಸೇ ಕೊಡಿ. ಮೇಜರ್ಲಿ ಫಸ್ಟ್ ಪಾರ್ಟ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ, ಯಾಕಂದರೆ ಈವನ್ ಕ್ವಶನ್ ಪೇಪರ್ ಸೆಟ್ ಮಾಡೋರು ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ನೋಡ್ತಾರೆ, ಯಾಕಂದರೆ ತುಂಬ ಸಿಲೆಬಸ್ ಆಗೋಗುತ್ತೆ ಅಂತ. ಇನ್ನು ಇವಾಗ ಫಸ್ಟ್ PU ಬಂದು ಅಡಾಪ್ಟ್ ಮಾಡ್ಕೊಳ್ತಾ ಇರ್ತೀರಾ. ಇನ್ನೊಂದು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ ಬಂದಿದ್ದೀರಾ. ಸ್ವಲ್ಪ ನೀವು ಅಭ್ಯಾಸ ಪಡ್ಕೋಬೇಕು ಇಂಗ್ಲೀಷ್ ಕಡೆಗೇ, ಯಾಕಂದರೆ ನೀವು ಇಂಗ್ಲೀಷಲ್ಲಿ ಎಕ್ಸಾಮ್ ಬರೀತೀರಾ, ಅಡಾಪ್ಟ್ ಮಾಡ್ಕೊಬೇಕು, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ವಲ್ಪ ಕನ್ನಡನೂ ಯೂಸ್ ಮಾಡಿದ್ದೀನಿ. ಸೊ ಯುಟಿಲೈಸ್ ಮಾಡಿಕೊಂಡು ಒನ್ ಶಾರ್ಟ್ ವಿಡಿಯೋ ಒಂದು ಸಲ ಆಗಿಲ್ಲ ಅಂದರೆ 2-3 ಸಲ ನೋಡಿ, ಸ್ಪೀಡಲ್ಲಿ ನೋಡಿ, ಪ್ಲೇ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈಗ ಪ್ರಾಬ್ಲಮ್ಸ್ ನೋಡ್ಬೋದು. ಪ್ರಾಬ್ಲಮ್ಸ್ ಆದಷ್ಟು ಟ್ರೈ ಮಾಡಿ, ಅಥವಾ ನೆಕ್ಸ್ಟ್ ಯಾವುದಾದ್ರೂ ಒಂದು ಲೈವ್ ಸೆಷನಲ್ಲಿ ತೊಗೊಳ್ಬರ್ತೀನಿ. ಸೊ ಇಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಪ್ರಾಬ್ಲಮ್ಸ್ ಎಲ್ಲ ಚಾಪ್ಟರ್ ವೈಸು ಸೆಗ್ರಿಗೇಟ್ ಮಾಡಿ, ಮೇ ಬಿ ಇದೇ ಟೈಪ್ಸು ಪ್ರೀವಿಯಸ್ಲಿ ಕೇಳಿದ್ದಾರೆ, ಓಕೆನಾ. ಸೊ ನೋಡ್ತಿರ್ಬೋದು, ಇದೆಲ್ಲ ಕಂಪ್ಲೀಟ್ ಅಪ್ ಟು ಲಾಸ್ ಆಫ್ ಮೋಷನ್ವರೆಗೂ ತೊಗೊಂಡಿದ್ದೀನಿ. ವರ್ಕ್ ಪವರ್ ಎನರ್ಜಿ ಅವಾಯ್ಡ್ ಮಾಡಿದೆ. ಲಾಸ್ಟ್ ಕ್ವಶನ್ ಮಾತ್ರ ಇದ್ದಂಗಿದೆ, 2 ಕ್ವಶನ್ ಇದ್ದಂಗಿದೆ. 2 ಕ್ವಶನ್ ಇದು ಲಾಸ್ಟ್ ಚಾಪ್ಟರ್ದು. ಇರಲಿ, ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ಅನ್ನೋರು ಅವ್ರಿಗೆ. ಓಕೆ ಮಕ್ಕಳೇ, ಇದೇ ಥರ KCTಗೆ ಹೇಳಿದ್ನಲ್ವಾ, ನೀಟ್ ಇಂಟಿಗ್ರೇಟೆಡ್ ಕ್ಲಾಸಸ್ ಕೂಡ ನಡೀತಿದೆ ಫಸ್ಟ್ PUCಗೆ. ಆಲ್ರೆಡಿ ಪರಿಚಯ ಮಾಡಿಸ್ದಂಗೆ ಇಲ್ಲಿ ಬಯಾಲಜಿನೇ ತುಂಬ ಇಂಪಾರ್ಟೆಂಟ್ ರೋಲು, ಜೊತೆಯಲ್ಲಿ ಕೆಮಿಸ್ಟ್ರಿ, ಫಿಸಿಕ್ಸು. ಸೊ ಈ 3 ಸಬ್ಜೆಕ್ಟ್ಸು ತುಂಬ ಮೇಜರ್ ರೋಲು ಯಾವುದರಲ್ಲಿ, ನೀಟಲ್ಲಿ. ಮೇಜರ್ ರೋಲ್ ಅಲ್ಲ, ಫುಲ್ಲು ರೋಲ್ ಅದೇ. ಮೇಜರ್ ರೋಲ್ ಅಂದಾಗ ಬಯಾಲಜಿ. ಐ ವಿಲ್ ಆಲ್ಸೋ ಕನ್ಸಿಡರ್. ಇದಕ್ಕೂ ಆಫರ್ ಪ್ರೈಸ್ ಇದೆ 4499ಅಲ್ಲಿ. ಸೊ ಯಾರಿಗೆ ಏನಾದರೂ ಬೇಕಿತ್ತು ಅಂದರೆ ಜಸ್ಟ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ, ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಬೈ ಮಾಡ್ಬೋದು, ನಿಮ್ಮ ನೀಟ್ ಎಕ್ಸಾಮ್ನ ಯೂಸ್ ಮಾಡ್ಕೊಬೋದು. ಇಲ್ಲಿ ಕಂಪ್ಲೀಟ್ಲಿ ನೋಡ್ಬೋದು, 200+ ಡೈಲಿ ಲೈವ್ ಕ್ಲಾಸಸ್ಸು ಇರುತ್ತೆ. ಜೊತೆಯಲ್ಲಿ ಕಂಪ್ಲೀಟ್ ಸಿಲೆಬಸ್ನ, ಎಸ್ಪೆಷಲಿ NCERT ಸಿಲೆಬಸ್ನ ಕವರ್ ಮಾಡೋ ಮುಖಾಂತರ, ಯಾವುದು ಪ್ರೀವಿಯಸ್ ಮುಂಚೆ ಇದೆಯಲ್ಲ NCERT, ಯಾಕಂದರೆ ಫುಲ್ ಸಿಲೆಬಸ್ ಇರೋದು ನೀಟ್ಗೆ, ಅಷ್ಟು ಸಿಲೆಬಸ್ನು ಕವರ್ ಮಾಡ್ತಾ, KCT ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತಾ, ಸಪ್ರೇಟಾಗಿ ನೀಟ್ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತಾ. ಸೊ ಈ PYQs ಸೊಲ್ಯೂಷನ್ಸ್ ಕೂಡ ಸಿಗುತ್ತೆ. ಸ್ವಲ್ಪ ತಡ ಆಗಿರ್ಬೋದು ಫಿಸಿಕ್ಸು, ಬಟ್ ಸಿಕ್ಕೇ ಸಿಗುತ್ತೆ, ವರಿ ಆಗೋ ಅವಶ್ಯಕತೆ ಇಲ್ಲ. ಈ ಥಿಂಗ್ಸ್ನೆಲ್ಲ ಕವರ್ ಮಾಡ್ಕೊಳ್ಳೋ ಮುಖಾಂತರನೇ ನಿಮ್ಮ ಗೋಲ್ನ ರೀಚ್ ಆಗೋದಕ್ಕೆ ನಮ್ಮ ಕಡೆಯಿಂದ ಈ ಬೆಸ್ಟ್ ಕೋರ್ಸ್ನ ಬೈ ಮಾಡ್ಬೋದು. ಯುಟಿಲೈಸ್ ಮಾಡಿಕೊಂಡು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ಈ ಸೆಷನ್ ನಿಮಗೆ ಗುಡ್ ಲಕ್ ಹೇಳ್ತಾ ಮುಗಿಸ್ತಾ ಇದ್ದೀನಿ. ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ ಕೂಡ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು.